ಮಾತಾಡ್ತಾ ಇದ್ದೀನಿ. ರೈತರ ಮೇಲೆ ಹೆಂಗ್ ಲಾಠಿ ಚಾರ್ಜ್ ಮಾಡಿದ್ರೆ ನೀವು ಹೇಳ್ಬೇಕಾದಕ್ಕೆ ಇವತ್ತು ಕೂಡ ಎಲ್ಲ ರಸಗೊಬ್ಬರ ಇಟ್ಕೊಂಡಿದ್ದಾರೆ. ಎಲ್ಲಿದೆ ನಿಮ್ಗೆ ರಾಜಕಾರಣದ ಭಾಷಣ? ಇಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರುಗಳು ಪುಂಗಿ ಊದುವುದನ್ನ ಮೊದಲು ನಿಲ್ಲಿಸಬೇಕು. ಯಾರು ಊದ್ತಾ ಇದ್ದಾರೆ? ಎಷ್ಟು ದಿನ ಇದೆ ರೀತಿ ಹೇಳ್ಕೊಂಡಿದ್ದೀರಾ ನೀವು? ಎಷ್ಟು ದಿನ ಹಿಂಗೆ ಹೇಳ್ಕೊಂಡಿದ್ದೀರಾ? ನಾಗೇಂದ್ರ ಬಾಬು ಸರ್ ಕಳಪೆ ಬೀಜ, ಕಳಪೆ ಕ್ರಿಮಿನಾಶಕ ಮಾತಾಡ್ತಾರೆ. ಒಂದೇ ನಿಮಿಷ ನೀವು ಬಿಜೆಪಿ ಮತ್ತೆ ಜೆಡಿಎಸ್ ನವರು ಪುಂಗಿ ಊದುವುದನ್ನು ಪ್ಲೀಸ್ ಸ್ಟಾಪ್ ಮಾಡಿ. ಪುಂಗಿ ಊದ್ತಾರವ್ರು ನೀವು ಜನಗಳಿಗೆ, ರೈತರಿಗೆ. ದೇವೇಗೌಡರು, ಮಾನ್ಯ ದೇವೇಗೌಡರು, ಮಾನ್ಯ ಪ್ರಧಾನಮಂತ್ರಿಗಳು ರಾಜ್ಯಸಭೆಯಲ್ಲಿ ಮೋದಿ ಜೊತೆ ಕಾಸ ಇರೋರು. ಹೌದು, ಒಂದ್ ನಿಮಿಷ ಪ್ಲೀಸ್, ನಾನು ಮಾತಾಡ್ತೀನಿ ದಯವಿಟ್ಟು. ಮೋದಿ ಜೊತೆ ರಾಜ್ಯ ಸರ್ಕಾರ ಏನ್ರಿ ಮಾಡ್ತಾ ಇದೆ? ಸರ್ಕಾರ ನಾವು ನಡೆಸ್ತೀವಿ. ನಾನು ಜಗಳ ಒಂದೇ ಪ್ರಶ್ನೆ ಇದೆ, ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಅಂತ ಅಂದ್ರೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಕೋಡಿಹಳ್ಳಿ ಚಂದ್ರಶೇಖರ್ ಸರ್ ಒಂದೇ ನಿಮಿಷ ಅವ್ರ ರಿಯಾಕ್ಷನ್ ಉತ್ತರ ಕೊಟ್ಬಿಡ್ತೀನಿ, ಮಧ್ಯದಲ್ಲಿ ಅರ್ಧ ಆಗ್ಬಾರ್ದು. ಈಗ ಬಿಜೆಪಿಯ ಕೇಂದ್ರ ಸರ್ಕಾರ, ಈಗ ನಾವು ಅಲೋಕೇಶನ್ ಬಗ್ಗೆ ಮಾತಾಡೋಣ. ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಮಾತಾಡ್ತಾರೆ, ಇನ್ನು ಕೊಟ್ಟಿರ್ತಕ್ಕಂಥದ್ದು 8.6 ಲಕ್ಷ ಮೆಟ್ರಿಕ್ ಟನ್ ಕೊಟ್ಟಿದ್ದೀವಿ ಅಂತ ಹೇಳಿ. ಪ್ಲೀಸ್ ವೈಟ್ ಒಂದ್ ನಿಮಿಷ. ಅಂದ್ರೆ ಅವರೇ ಒಪ್ಕೊಂಡಿದ್ದಾರೆ, ನಾವು ಕೊಟ್ಟರೆ ನಾವು ಅಲ್ಲ ಕರ್ನಾಟಕ. ಪ್ಲೀಸ್ ವೈಟ್, ನಿಮ್ಮ ಸುಳ್ಳು ಎಕ್ಸ್ಪೋಸ್ ಆಗ್ತಾ ಇದೆ ರೈತರ ಎದುರು. ಕರ್ನಾಟಕದ ಬಿಜೆಪಿಯ ರಾಜ್ಯಾಧ್ಯಕ್ಷರೇ ಒಪ್ಕೊಂಡಿದ್ದಾರೆ, ಇಂಡೈರೆಕ್ಟ್ ಆಗಿ ರಾಜ್ಯಕ್ಕೆ ಅಲರ್ಟ್ ಆಗಿರೋದು 11.1 ಲಕ್ಷ ಕೋಟಿ ಮೆಟ್ರಿಕ್ ಟನ್ ನಾವು ಕೊಟ್ಟಿರೋದು 8.6 ಲಕ್ಷ ಕೋಟಿ ಅಂತ ಹೇಳಿ. ಬೇಡಿಕೆ ಎಷ್ಟಿದೆ ಅಷ್ಟು ಕೊಟ್ಟಿದ್ದಾರೆ. ಯಾರು ಹೇಳಿದ್ರು ಬೇಡಿಕೆ ಸಿಗಬೇಕಾಗಿತ್ತು? 2 ಲಕ್ಷ ಮೆಟ್ರಿಕ್ ಟನ್ ಜಾಸ್ತಿ ಒಂದೇ ನಿಮಿಷ. ಕೋಡಿಹಳ್ಳಿ ಚಂದ್ರಶೇಖರ್ ಸರ್, ಎಷ್ಟು ಅಗತ್ಯ ಇತ್ತು ರಾಜ್ಯಕ್ಕೆ? ಒಂದೇ ನಿಮಿಷ, ನಾನು ನಿಮ್ಮ ಹತ್ರನೇ ಬರ್ತೀನಿ. ಒಂದೇ ಪ್ರಶ್ನೆ ಅವ್ರಿಗೆ, ನಿಮ್ಮ ಹತ್ರನೇ ಬರ್ತೀನಿ. ನಿಮ್ಮ ಹತ್ರನೇ ಬರ್ತೀನಿ. ಸಮಯ ಕೊಡಿ ಫಸ್ಟ್. ಬೇರೆ ಮಧ್ಯದಲ್ಲಿ ಮಾತಾಡೋದೇ ನಾನು ಮಾತಾಡಕ್ಕಲ್ಲ ಬಂದಿರೋದಿಲ್ಲ. ಸೊ ಬಿಜೆಪಿ ರಾಜ್ಯಾಧ್ಯಕ್ಷರು ಒಪ್ಕೊಂಡಿದ್ದಾರೆ. ಆದ್ರೆ ನಿಜವಾಗ್ಲೂ ಸಮಸ್ಯೆ ಇರೋದು ಯಾರು ಗೋಲಿಬಾರನ್ನ ಮಾಡಿ, ಕಾವೇರಿನಲ್ಲಿ ಗೋಲಿಬಾರನ್ನ ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಗೋಲಿಬಾರ್ ಮಾಡಿದವರು ಯಾರು? ಕೊಲೆಗಟ್ಟಕ ಬಿಜೆಪಿ ಸರ್ಕಾರ. ಅವರಿಂದ ನಾವು ಬುದ್ಧಿ ಕಲಿಯೋದು ಬೇಕಾಗಿಲ್ಲ. ಇವತ್ತು ಕೇಂದ್ರ ಸರ್ಕಾರದ 5 ಜನ ಮಂತ್ರಿಗಳು ಕಡಲೆ ಬೀಜ ತಿಂತಾ ಇದ್ದಾರೆ. 5 ಜನ ಮಂತ್ರಿಗಳು ಕಡಲೆ ಬೀಜ ತಿಂತಾ ಇದ್ದಾರೆ. ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಒಂದು ತೆರಿಗೆನಲ್ಲಿ ದ್ರೋಹ ಮಾಡ್ತಾ ಇದ್ದಾರೆ, ತೆರಿಗೆನಲ್ಲಿ ವಾಪಸ್ ಕೊಡೋದ್ರಲ್ಲಿ ದ್ರೋಹ ಮಾಡ್ತಾ ಇದ್ದಾರೆ. ಈಗ ರಸಗೊಬ್ಬರದಲ್ಲೂ ಮೋಸ ಮಾಡುವಂತರ ದೇವೇಗೌಡರು ಏನ್ ಮಾಡ್ತಾ ಇದ್ದಾರೆ? ಸರ್ಕಾರದ ಜವಾಬ್ದಾರಿ ಕೇಂದ್ರಕ್ಕೆ ಎಷ್ಟು ಅವಶ್ಯಕತೆ ಅಂತ ಕೊಡೋದಷ್ಟೇ. 2 ಲಕ್ಷ ಮೆಟ್ರಿಕ್ ಟನ್ ಎಲ್ಲ ಹೋಗ್ತಾ ಇದೆ ಸರ್ಕಾರ. ಬಿಜೆಪಿ ಅವರು ಎಕ್ಸ್ಟ್ರಾ 2 ಲಕ್ಷ ಮೆಟ್ರಿಕ್ ಟನ್ ಎಲ್ಲ ಹೋಗ್ತಾ ಇದೆ. ಕಾಂಗ್ರೆಸ್ ಉತ್ತರ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯ ನಾಯಕರುಗಳು ಓನ್ ಆಗಿರ್ತಕ್ಕಂಥ ಹೊಂದಿರ್ತಕ್ಕಂಥ ಅಂಗಡಿಗಳಲ್ಲಿ ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಬಿಜೆಪಿಯ ಕೃಪಾಪೋಷಿತ ನಾಟಕ. ಇದು ಬಿಜೆಪಿಯ ಕೃಪಾಪೋಷಿತ ನಾಟಕ. ಸರ್ಕಾರ ಆಲ್ರೆಡಿ ಎತ್ಕೊಂಡಿದ್ದಾರೆ, 2 ಇಬ್ಬರನ್ನು ಅರೆಸ್ಟ್ ಮಾಡಿದ್ದೇವೆ. ಸರಿ ಸರ್, ಕೇಂದ್ರ ಸರ್ಕಾರ ನಮಗೆ ಬೇಕಾಗಿರೋದು ನಿಮ್ಮ ಪ್ರಕಾರ ನಿಮ್ ಸರ್ಕಾರ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆಯಾ ಸರ್ಕಾರದ ಪರವಾಗಿ? ರಾಜ್ಯ ಸರ್ಕಾರ ಒಂದ್ ನಿಮಿಷ, ನಾನು ಆಮೇಲೆ ನಿಮ್ಮ ಬರ್ದಿಟ್ಕೊಳ್ಳಿ ಬೇರೆಯವ್ರ ಮೇಲೆ ಆಗ್ತಾ ಇದ್ದಾರೆ. ಒಂದ್ ನಿಮಿಷ, ನೋಡಿ 2 ಲಕ್ಷ ಮೆಟ್ರಿಕ್ ಟನ್ ಎಕ್ಸ್ಟ್ರಾ ಎಲ್ಲಿಗೆ ಹೋಗಿದೆ? ಎಲ್ಲ ಬಿಜೆಪಿ ಮನೆಯಲ್ಲಿದೆ. ಯೋಗ್ಯತೆ ಇಲ್ಲ.
ರಾಜೀನಾಮೆ ಕೊಟ್ಟೋಗ್ರಿ. ಯೋಗ್ಯತೆಗೆ ರಾಜೀನಾಮೆ ಕೊಟ್ಟೋಗ್ರಿ. ಬರೀ ಇದೆ ಸುಳ್ಳು ಹೇಳೋದು. ಕೇವಲ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಸುಳ್ಳೆ ಕಾಂಗ್ರೆಸ್ ಮನೆದೇವರು. ಆಯ್ತು. ಕಳ್ಳ ಬಿಜೆಪಿ ಸರ್ಕಾರ ಇವ್ರ ಕೈಯಲ್ಲಿದೆ ತಾನೆ. ಗೃಹ ಇಲಾಖೆ ಇವ್ರ ಕೈಯಲ್ಲಿದೆ ತಾನೆ. ಪೊಲೀಸರು ಇವ್ರ ಅಂಡರ್ ಬರ್ತಾರೆ ತಾನೆ. ಕೇಂದ್ರ ಸರ್ಕಾರ ಯಾಕೆ ಇನ್ನೂ ಕೊಟ್ಟಿಲ್ಲ? ಸುಮ್ನೆ ಕೈಲಾದವರು ಅದೇನೋ ರಘು ದೊಡ್ಡೇರಿ ಸರ್, ಈಗ ನಿಮ್ಮ ಬಾಯಿಂದಲೇ ಬಂತು. ರಘು ದೊಡ್ಡೇರಿ ಸರ್, ಒಂದೇ ನಿಮಿಷ, ಈಗ ನಿಮ್ಮ ಬಾಯಿಂದಲೇ ಬಂತು. ಬ್ಲಾಕ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ದೇ ರಾಜ್ಯ ಸರ್ಕಾರ ಇದೆ, ಅದನ್ನ ತಡೆಗಟ್ಟುವಂತ ಕೆಲಸ ನಿಮಗೆ ಈ ವಿಚಾರ ನಿಮಗೆ ಗೊತ್ತಿರಲಿಲ್ಲ? ಹಾಗಾದ್ರೆ ಮುಂದೆ 100% ಮಾಡಿದ್ದೇವೆ, ಅವ್ರನ್ನ ಎಡೆಮುರಿ ಕಟ್ಟಿದ್ದೇವೆ. ಕೇವಲ ಬಿಜೆಪಿ ಯಾಕೆ ಬಿಜೆಪಿ MLA ಇರ್ತಕ್ಕಂಥ ಕ್ಷೇತ್ರದಲ್ಲಿ ಯಾಕೆ ಗಲಾಟೆಗಳು? ಬಿಜೆಪಿ ಕ್ಷೇತ್ರದ ಬಿಜೆಪಿ ಶಾಸಕರ ಓಪನ್ ಆಗಿ ಅವರು ಹೆಂಗ್ ಅನಿಸ್ತಾ ಇದೆ ಅಂತ ಅಂದ್ರೆ, ರಾಜ್ಯದಲ್ಲಿ ಮೂರು ಪಕ್ಷಗಳ ನಡುವೆ ರೈತರು ಯಾವ ರೀತಿಯಾಗಿ ನಲುಗೋಗಿರ್ತಾರೋ ಹಂಗೆ ನಮ್ಮ ಪ್ಯಾನಲ್ ನಲ್ಲಿ ಕೂಡ ರೈತ ಮುಖಂಡರು ಪಾಪ ನಲುಗೋಗ್ತಾ ಇದ್ದಾರೆ. ಸರ್ ಹೇಳಿ. ಇಲ್ಲಿ ಪ್ರಶ್ನೆ ಏನಂದ್ರೆ, ಎರಡೂ ಸರ್ಕಾರಗಳು ಮೈನಸ್ ಪಾಯಿಂಟ್ಗಳಿದ್ದಾವೆ. ಒಂದು ಏನಂದ್ರೆ, ನಾನು ಏಪ್ರಿಲ್ನಲ್ಲಿ ಸ್ಟೇಟ್ಮೆಂಟ್ ಮಾಡಿದಾಗ ಸರ್ಕಾರ ಉತ್ತರ ಕೊಟ್ಟಿದ್ದೇನು, ಯುದ್ಧ ನಡೀತಾ ಇದ್ದು ಆ ಕಾರಣಕ್ಕೆ ಸರಬರಾಜೆಲ್ಲ ಬ್ರೇಕಿಂಗ್ ಆಗ್ಬಿಡ್ತು. ಯಾರು ಹೇಳಿದ್ದು ಸರ್? ನಮ್ಮ ಕೃಷಿ ಮಂತ್ರಿನೂ ಹೇಳಿದ್ರು, ಸೆಂಟ್ರಲ್ ಗವರ್ಮೆಂಟು ಹೇಳ್ತು. ಎರಡೂ ಸರ್ಕಾರನ ಸೇರಿಸಿ ಹೇಳ್ತಾ ಇದ್ದೀನಿ ಇಲ್ಲಿ. ಯುದ್ಧದ ಕಾರಣಕ್ಕೆ ನಮಗೆ ಸರಬರಾಜು ಆಗಬೇಕಾಗಿದ್ದು ಆಗಿಲ್ಲ ಅಂತ ಹೇಳಿ ಪ್ರಶ್ನೆ ಒಂದು. ಎರಡನೇದು ಬಹಳ ಮುಖ್ಯವಾದ ಕಾರಣ ಏನಂದ್ರೆ, ಸೆಂಟ್ರಲ್ ಗವರ್ಮೆಂಟ್ ಎಲ್ಲ ಸ್ಟೇಟ್ಗಳಿಗೆ ಡೈರೆಕ್ಷನ್ ಕೊಟ್ಟಿದೆ. ಏನು ಅಂದರೆ, ನಾವು ರಸಗೊಬ್ಬರ ಏನು ಬಳಕೆ ಮಾಡ್ತಾ ಇದ್ದೀವಿ, ಯೂರಿಯಾ ಅಥವಾ DAP ಇತ್ಯಾದಿಗಳೆಲ್ಲ ಏನಿದೆ, ಇದನ್ನು ಕಡಿತ ಮಾಡಬೇಕು, ಹಂತ ಹಂತವಾಗಿ ಕಡಿತ ಮಾಡಬೇಕು. ಯಾಕೆ ಅಂದರೆ, ಈಗ ನಾವು ಹಾಕುವಂಥ ನೇರವಾಗಿ ಗೊಬ್ಬರವನ್ನು ಏನು ಮಣ್ಣಿಗೆ ಹಾಕ್ತೇವೆ, ಆ ಮಣ್ಣಿಗೆ ಹಾಕುವಂಥ ಗೊಬ್ಬರದಲ್ಲಿ ರಾಸಾಯನಿಕ ಅನೇಕ ಪರ್ಸೆಂಟೇಜ್ ಅಲ್ಲೇ ಉಳ್ಕೊಂಡ್ಬಿಡ್ತದೆ, ಉಪಯೋಗಕ್ಕೆ ಬರೋದಿಲ್ಲ. ಮಣ್ಣು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ನ್ಯಾನೋ ಟೆಕ್ನಾಲಜಿಗೆ ಶಿಫ್ಟ್ ಆಗಬೇಕಾಗಿದೆ, ನ್ಯಾನೋ ಕೆಮಿಕಲ್ಸಿಗೆ ನಾವು ವರ್ಗಾವಣೆ ಆಗಬೇಕಾಗಿದೆ. ಅದಕ್ಕೆ ಎಲ್ಲ ರಾಜ್ಯಗಳು ಕೂಡ ನಾವು ಸ್ವಲ್ಪ ಹಂತವಾಗಿ ಕಡಿತ ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಎಲ್ಲ ಸ್ಟೇಟಿಗೆ ಡೈರೆಕ್ಷನ್ ಕೊಟ್ಟಿದೆ. ಈ ಸ್ಟೇಟು ಕೂಡ ಅದರ ಕೆಳಗಡೆನೇ ಅವರು ಕೂಡ ಕಡಿತ ಮಾಡ್ಕೊಂಡವ್ರೆ. ಈಗ ಈ ಇಬ್ರು ಅವ್ರದ್ದು ಡೈರೆಕ್ಷನ್ ಸರಿ ಇದೆ, ಆಯ್ತು ನಾವು ಈ ಕಾರಣಕ್ಕೆ ಕಮ್ಮಿ ಮಾಡಿದ್ದೀವಿ, ಇದು ವಾಸ್ತವ ಸ್ಥಿತಿ. ಇವರು ಅದನ್ನ ಕ್ರಮಬದ್ಧವಾಗಿ ಹೇಳ್ಬೇಕೆ ಹೊರತು ಅದನ್ನ ಬಿಟ್ಟು ತಪ್ಪು ಆರ್ಗ್ಯುಮೆಂಟ್ನ ಸರ್ಕಾರ ಮಾಡ್ತಾ ಹೋಗ್ಬಾರ್ದು. ನಿಜ. ಎರಡನೇದು ಇಲ್ಲಿ ಮುಖ್ಯವಾಗಿ ಏನಾಗಬೇಕಾಗಿದೆ, ಈಗ ನಾವು ನ್ಯಾನೋಕ್ಕೆ ಶಿಫ್ಟ್ ಆಗ್ಬೇಕಂತ ಇಟ್ಕೊಳ್ಳಿ. ನ್ಯಾನೋಕ್ಕೆ ಜನ ಶಿಫ್ಟ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಅದ್ರ ಬಗ್ಗೆ ಮೈನಸ್ಸು ಪ್ಲಸ್ಸು ರೈತರಿಗೆ ಗೊತ್ತಿಲ್ಲ. ಕರೆಕ್ಟ್, ಹೌದು. ಈಗ ನಾನು 65-66ರಲ್ಲಿ ರಸಗೊಬ್ಬರವನ್ನ ನಮ್ಮ ಹೊಲಕ್ಕೆ ತಂದು ಸರ್ಕಾರದ ಕೃಷಿ ಇಲಾಖೆಯವರು ಅವರೇ ಚೆಲ್ಬಿಟ್ಟು ಹೋದ್ರು. ನೋಡಿ ಈ ಬೆಳೆ ಹೆಂಗ್ ಬರುತ್ತೆ, ಈ ಬೆಳೆ ಹೆಂಗ್ ಬರುತ್ತೆ ಅಂತ ಅವರು ಪ್ರಯೋಗನ ಸರ್ಕಾರದವರೇ ಮಾಡಿದ್ರು ನಮ್ಮ ಜಮೀನಿಗೆ ಬಂದು. ಈಗ ನೆಕ್ಸ್ಟ್ ಏನಾಯ್ತು, ಸ್ವಲ್ಪ ಇಳುವರಿ ವ್ಯತ್ಯಾಸ ಗೊತ್ತಾಯ್ತು, ನಾವು ಆ ಕಡೆಗೆ ಶಿಫ್ಟ್ ಆದ್ವಿ. ಈಗ ಕೂಡ ಇದು ಯಾವಾಗ ಆಗಬೇಕಾಯಿತು, 6 ತಿಂಗಳು ಅಥವಾ 1 ವರ್ಷ ಮುಂಚೆ ಎಲ್ಲ ಕೃಷಿ ಕೇಂದ್ರಗಳಲ್ಲಿ ರೈತರನ್ನ ಕರೆಸಿ, ಈಗ ನ್ಯಾನೋ ಟೆಕ್ನಾಲಜಿ ಏನು ಹೇಳ್ತದೆ, ಇದರ ಫಲಿತಾಂಶ ಹೆಂಗ್ ಸಿಗ್ತದೆ, ನಾವು ಯಾಕೆ ಅವಶ್ಯಕತೆ ಇದೆ, ಇದು ರೈತರ ನಡುವೆ ಡಿಬೇಟ್ ನಡಿಬೇಕಾಗಿತ್ತು, ಅವ್ರಿಗೆ ಕನ್ವಿನ್ಸ್ ಆಗಬೇಕಾಗಿತ್ತು. ಈಗ ನಮ್ಮ ಹತ್ರ ನ್ಯಾನೋ ಗೊಬ್ಬರ ಇದೆ, ಅದನ್ನ ಬಳಕೆ ಮಾಡಿ ಅಂದ್ರೆ ಯಾರು ಬಳಕೆ ಮಾಡ್ತಾರೆ? 100%. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇಲ್ಲ, ಆ ಕಡೆಗೆ ಶಿಫ್ಟ್ ಆಗೋದಿಲ್ಲ. ಈಗ ಮೊನ್ನೆ ಕೂಡ ನಾನು ಕೃಷಿ ಮಂತ್ರಿ ಜೊತೆ ಮಾತಾಡಿದ್ದೀನಿ. ಈಗ ಅವರು ಕೂಡ ಅದೇ ಹೇಳ್ತಾ ಇದ್ರು, ನಮ್ಮ ಹತ್ರ ಸ್ಟಾಕ್ ಇದೆ ಸರ್ ನ್ಯಾನೋ ಗೊಬ್ಬರ, ಅದಕ್ಕೆ ರೈತರು ಹೋಗ್ತಾ ಇಲ್ಲ ಸರ್, ಏನ್ ಮಾಡೋದು ಅಂತ. ನೀವು ಯಾವಾಗ ಕನ್ವಿನ್ಸ್ ಮಾಡಿರಿ ರೈತರಿಗೆ ಹೇಳಿದ್ರ? ಈಗ ಅದರ ರಿಸಲ್ಟ್ ಗೊತ್ತಾಗ್ಬೇಕಲ್ಲ. ಈ ವರ್ಷದ ಬೆಳೆಯಲ್ಲಿ ನ್ಯಾನೋ ಗೊಬ್ಬರವನ್ನ ಯಾರ್ಯಾರು ಬಳಕೆ ಮಾಡಿದ್ರು ಅದರಲ್ಲಿ ರಿಸಲ್ಟ್ ಹೆಂಗ್ ಬಂತು, ರೋಗ ಬಂತ, ಬೆಳೆ ಉತ್ತಮವಾಗಿ ಈಲ್ಡಿಂಗ್ ಬಂತ, ಇದು ಗೊತ್ತಾಗ್ಬೇಕಲ್ಲ. ಗೊತ್ತಾಗ್ದಲೇ ಶಿಫ್ಟ್ ಆಗಿ ಅಂದ್ರೆ
ಹೆಂಗ್ ಶಿಫ್ಟ್ ಆಗಕ್ ಸಾಧ್ಯ? ನಿಜ ನಿಜ. ಇಲ್ಲಿ ಮೈನಸ್ ಪಾಯಿಂಟ್ಗಳು, ಈ ಮೈನಸ್ ಪಾಯಿಂಟ್ಗಳನ್ನು ಇಟ್ಕೊಂಡು ನಾವು ಕರೆಕ್ಟಾದ ದಾರಿಯಲ್ಲಿ ಹೋಗ್ಬೇಕಾಗಿದೆ. ಈಗ ತಪ್ಪು ಆರ್ಗ್ಯುಮೆಂಟ್ಗಳಿಂದ ಲಾಭ ಆಗಲ್ಲ. Yes. ನಾವು ಈಗ ಕೊರತೆ ಬಿದ್ದಿದೆ, ಪ್ರಶ್ನೆ ಸಮಯ. ಈ ಕೊರತೆಯನ್ನ ಭರ್ತಿ ಮಾಡ್ಕೊಳ್ಳೋದಕ್ಕೆ ನಾವು ಏನ್ ಮಾಡ್ಬೇಕನ್ನೋ ದಿಕ್ಕಿನಲ್ಲಿ ನಾವು ಹೆಜ್ಜೆ ಹಾಕ್ತೀವಿ.